ಸಂಜೆ. ಮನೆ ಮುಂದೆ ಹೊಸ ಕಾರ್ ಹೊಳೆಯುತ್ತಿದೆ. ತಂದೆ ಹೆಮ್ಮೆಯಿಂದ ನೋಡ್ತಾನೆ. ಇದು ಕೇವಲ ಕಾರಲ್ಲ, ನನ್ನ ಕನಸು, ನನ್ನ ಇಷ್ಟು ವರ್ಷಗಳ ಕಷ್ಟದ ಫಲ. ಎಷ್ಟು ರಾತ್ರಿ ನಿದ್ದೆ ಬಿಟ್ಟು ಕೆಲಸ ಮಾಡಿದ್ನೋ, ಇವತ್ತು ಇದರ ರೂಪದಲ್ಲಿ ನಿಂತಿದೆ. ಅವನು ಹತ್ತಿರ ಹೋಗುತ್ತಾನೆ. ಮಕ್ಕಳು ಪುಟ್ಟ ಪುಟ್ಟ ಅಯ್ಯೋ, ಏನಿದು? ಯಾರು ನನ್ನ ಕಾರ್ ಮೇಲೆ ಇದು ಮಾಡಿದ್ದು? ಅದು ನಿಮ್ಮ ಮಗನೇ ಇರ್ಬೋದು ಅನ್ಸುತ್ತೆ. ತಂದೆ ನಿಧಾನವಾಗಿ ಮಗನ ಕಡೆ ತಿರುಗುತ್ತಾನೆ. ಅಪ್ಪ, ನಾನು ಡ್ರಾಯಿಂಗ್ ಮಾಡಿದ್ದೀನಿ ನೋಡು, ಇದು ಸಣ್ಣ, ಇದು ನಮ್ಮ ಫ್ಯಾಮಿಲಿ ಎಂದು ಆ ಚಿತ್ರಣವನ್ನು ತೋರಿಸುತ್ತಾನೆ. ತಂದೆಯ ಮುಖ ನಿಧಾನವಾಗಿ ಗಂಭೀರವಾಗುತ್ತದೆ. ಡ್ರಾಯಿಂಗಾ? ಇದು ಪೇಪರ್ ಅಲ್ಲ ಕಣೋ, ಇದು ಕಾರ್. ನಿನಗೆ ಗೊತ್ತಾ ಇದನ್ನು ತಗೊಳ್ಳೋದು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ? ಮಗಳು: ಅಪ್ಪ, ಕಾಮ್ ಡೌನ್. ಅವನಿಗೆ ಅದು ಕಾರಲ್ಲ, ಬಿಗ್ ಡ್ರಾಯಿಂಗ್ ಬುಕ್ ಅನಿಸ್ತಿರ್ಬೇಕು. ಇದು ಜೋಕ್ ಸಮಯ ಅಲ್ಲ. ನಾನು EMI ಕಟ್ತಾ ಇರೋದು ಇವನ ಆಟಕ್ಕೆನಾ? ಅವನಿನ್ನೂ ಚಿಕ್ಕವನು ರೀ, ಅವನಿಗೇನೂ ಅರ್ಥ ಆಗಲ್ಲ. ಸಾರಿ ಅಪ್ಪ, ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸಿತ್ತು. ಸಾರಿ ಅಪ್ಪ. ತಂದೆ ಮುಂದೆ ಬರ್ತಾನೆ. ಅವನ ಕೋಪ ತೀವ್ರವಾಗುತ್ತೆ. ಇದು ತಪ್ಪು ಅಂತ ಈಗಲೇ ತಿಳಿಸ್ಬೇಕು, ಇಲ್ಲಾಂದ್ರೆ ಮುಂದೇನೋ ಮಾಡಿಬಿಡ್ತೀಯ. ತಾಯಿ: ಬೇಡ ರೀ, ಅವನಿಗೆ ನೋವಾಗುತ್ತೆ ರೀ, ಪಾಪ, ಚಿಕ್ಕ ಹುಡುಗ ರೀ ಅವನು. ಅಪ್ಪ, ನೀನು ನನ್ನ ಇಷ್ಟಪಡ್ತೀಯಾ ಇಲ್ಲ ಈ ಕಾರ್ನ? ನನ್ನ ಕಾರನ್ನೇ ಮುಟ್ತೇನೋ? ಎಷ್ಟು ಧೈರ್ಯ ನಿನಗೆ? ಇದು ಕೋಪದ ಅಂತ್ಯನಾ ಅಥವಾ ಇನ್ನೂ ಏನಾದರೂ?